ನೆಕ್ಸ್ಟ್ ಪ್ರಾಬ್ಲಮ್ ಮಾರ್ಜಿನಲ್ ಕಾಸ್ಟಿಂಗ್ ನಲ್ಲಿ 2015 ಮತ್ತೆ 2018 ನಲ್ಲಿ ಕೇಳಿರುವಂತ 6 ಮಾರ್ಕ್ಸ್ ಕ್ವೆಶ್ಚನ್ ಇದು. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಫೈಂಡ್ ಔಟ್ ದ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಇಫ್ ಬಿಇಪಿ ಈಸ್ ಟು ಬಿ ಬ್ರಾಟ್ ಡೌನ್ ಟು 9000 ಯೂನಿಟ್ಸ್. Variable cost per unit rupees 75, fixed expenses rupees 2,70,000, selling price per unit rupees 100. ಸೊ ಈ ಕೊಟ್ಟಿರುವಂತ ಇನ್ಫಾರ್ಮೇಶನ್ ಬೇಸ್ ಮೇಲೆ ಅವನು ಬಿಪಿ ಈಸ್ ಟು ಬಿ ಬ್ರಾಟ್ ಡೌನ್ ಟು 9000 ಯೂನಿಟ್ಸ್, ಫೈಂಡ್ ಔಟ್ ದ ಸೆಲ್ಲಿಂಗ್ ಪ್ರೈಸ್ ಅಂತ ಹೇಳಿದ್ದಾನೆ. ಅಂದ್ರೆ ಈ ಇನ್ಫಾರ್ಮೇಶನ್ ಬೇಸ್ ಮೇಲೆ ನಾವು ಬಿಪಿ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೋ ಗೊತ್ತಿಲ್ಲ. ಆದ್ರೆ ಆ ಬಿಇಪಿಗಿಂತ ಇರೋ ಎಕ್ಸಿಸ್ಟಿಂಗ್ ಬಿಇಪಿ ಬದಲಾಗಿ ಬಿಇಪಿನ 9000 ಯೂನಿಟ್ಸ್ಗೆ ರೆಡ್ಯೂಸ್ ಮಾಡಿದಾಗ ಅಥವಾ ಇನ್ಕ್ರೀಸ್ ಮಾಡಿದಾಗ ಏನಾದ್ರು ಇರಬಹುದು. ಸೊ ಈ ಪೊಸಿಷನ್ಗೆ ಬಿಇಪಿನ ತಂದಾಗ 9000 ಯೂನಿಟ್ಸ್ಗೆ ಆಗ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅನ್ನೋದೊಂದು ಪ್ರಶ್ನೆ. ಸೊ ಈಗ ಫಸ್ಟ್ ನಾವು ಆ ಟೇಬಲ್ ಒಂದು ನೆನಪಿಸ್ಕೊಳ್ಳೋಣ. ಮಾರ್ಜಿನಲ್ ಕಾಸ್ಟ್ ಸ್ಟೇಟ್ಮೆಂಟ್, ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ is equal to contribution, then contribution minus fixed cost, profit and loss. ಸೊ ಪ್ರತಿಯೊಂದು ಪ್ರಾಬ್ಲಮ್ಗೂ ಈ ಚಾರ್ಟ್ ಅನ್ನ ದಯವಿಟ್ಟು ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಈಗ ಬ್ರೇಕ್ ಈವನ್ ಪಾಯಿಂಟ್ ಯೂನಿಟ್ಸ್ಗೆ ಫಾರ್ಮುಲಾ ಬೇರೆ, ಬ್ರೇಕ್ ಈವನ್ ಪಾಯಿಂಟ್ ಸೇಲ್ಸ್ಗೆ ಫಾರ್ಮುಲಾ ಬೇರೆ ಇರುತ್ತೆ. ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಬ್ರೇಕ್ ಈವನ್ ಪಾಯಿಂಟ್ ಯೂನಿಟ್ಸ್ಗೆ ಫಾರ್ಮುಲಾ ಬಂದು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ contribution per unit. This is very important. ಸೊ ಹಾಗಾದ್ರೆ ಈಗ ಬ್ರೇಕ್ ಇವನ್ ಪಾಯಿಂಟ್ ಈ ಕೊಟ್ಟಿರುವಂತ ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ ನಲ್ಲಿ ಬಿಇಪಿ ಎಷ್ಟಿದೆ ಅಂತ ಒಂದು ನೋಡೋಣ. ಫಸ್ಟ್ ಬಿಇಪಿ ಈ ಬೇಸ್ ಮೇಲೆ 2,70,000 ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾನೆ, 2,70,000. ದೆನ್ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಈ ಸೆಲ್ಲಿಂಗ್ ಪ್ರೈಸ್ ಕೊಟ್ಟಿದ್ದಾನಲ್ಲ 100 rupees. 100 rupees minus variable cost, sales minus variable cost 75,000, 75 rupees na minus ಮಾಡಿದ್ರೆ we will get 25 rupees. ಸೊ ಆಗ ಬಿಇಪಿ 10,800 ಯೂನಿಟ್ಸ್ ಆಗಿದೆ. ಅಂದ್ರೆ ಈಗ ಎಕ್ಸಿಸ್ಟಿಂಗ್ ಈ ಇನ್ಫಾರ್ಮೇಶನ್ ಬೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದಾಗ ಎಕ್ಸಿಸ್ಟಿಂಗ್ ಬಿಇಪಿ ಇಸ್ 10,800 ಯೂನಿಟ್ಸ್. ಅದೇ 9,000 ಯೂನಿಟ್ಸ್ ಬಿಇಪಿ ಇದ್ದಾಗ ಸೆಲ್ಲಿಂಗ್ ಪ್ರೈಸ್ ಎಷ್ಟಿರುತ್ತೆ ಅಂದ್ರೆ ಇಲ್ಲಿ 10,800 ಯೂನಿಟ್ಸ್ ಬಿಇಪಿ ಇದ್ದಾಗ ಸೆಲ್ಲಿಂಗ್ ಪ್ರೈಸ್ 100 rupees. ಹಾಗಾದ್ರೆ 9,000 ಯೂನಿಟ್ಸ್ ಬಿಇಪಿ ಇದ್ದಾಗ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತೆ ಅನ್ನೋದೊಂದು ಕ್ವಶನ್. ಸೊ ಅದನ್ನ ಹೇಗೆ ಮಾಡೋದು ಅಂತ ಹೇಳಿದ್ರೆ, ನಮ್ಗೆ ಸೆಲ್ಲಿಂಗ್ ಪ್ರೈಸ್ ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಒಂದು ವೇರಿಯಬಲ್ ಕಾಸ್ಟ್ ಜೊತೆಗೆ ಕಾಂಟ್ರಿಬ್ಯೂಷನ್ ಇರಬೇಕು. ಇಲ್ಲಿ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಏನೋ 75 rupees ಇದೆ. ಸೊ ಅದ್ರ ಜೊತೆಗೆ ಕಾಂಟ್ರಿಬ್ಯೂಷನ್ ಅಮೌಂಟ್ ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಈಸಿಗೆ ಸೇಲ್ಸ್ ಫಿಗರ್ ಸಿಕ್ಬಿಡುತ್ತೆ. ಸೊ ಇಲ್ಲಿ ವೇರಿಯಬಲ್ ಕಾಸ್ಟ್ ₹75 ಆಲ್ರೆಡಿ ಇದೆ. ಕಾಂಟ್ರಿಬ್ಯೂಷನ್ ಒಂದು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಅದನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಫಾರ್ಮಲ್ ಏನು? ಸೊ ವೆನ್ ಬಿಇಪಿ ಇಸ್ 9,000 ಯೂನಿಟ್ಸ್, ಅವ್ನು ಕೊಟ್ಟಿರೋಂಥ ಪ್ರಾಬ್ಲಮ್ಗೆ ಆನ್ಸರ್ ಬ್ರೇಕ್ ಇವನ್ ಪಾಯಿಂಟ್ ಯೂನಿಟ್ಸ್ ಈಸ್ ಈಕ್ವಲ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಸೊ ಈಗ ಬಿಇಪಿ ಅವನೇ ಕೊಟ್ಟಿದ್ದಾನೆ 9,000 ಯೂನಿಟ್ಸ್ ಅಂತ. ಸೊ ಆ 9,000 ಅಪ್ಲೈ ಮಾಡ್ತಾ ಇದ್ದೀನಿ ಫಾರ್ಮುಲಾಗೆ. ಫಿಕ್ಸ್ಡ್ ಕಾಸ್ಟ್ ಏನು ಚೇಂಜ್ ಆಗಲ್ಲ, 2,70,000 rupees ಅದು ಕಾನ್ಸ್ಟೆಂಟ್ ಹಾಗೆ ಬರೆದಿದ್ದೀನಿ. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ನ ಫೈಂಡ್ ಔಟ್ ಮಾಡಬೇಕು, ಅದನ್ನ ಸಿಪಿಯು ಅಂತ ಬರ್ಕೊಂಡಿದ್ದೀನಿ. ದೆನ್ ಅದನ್ನ ಸಿಂಪ್ಲಿಫೈ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಗೊತ್ತಿರಬೇಕು. ಪ್ರತಿ ಪ್ರಾಬ್ಲಮ್ನಲ್ಲೂ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸಾಧ್ಯವಾದಷ್ಟು ಈ ರಜೆ ಟೈಮ್ನಲ್ಲಿ ನೀವು ಮ್ಯಾಥ್ಸ್ ನ ವರ್ಕೌಟ್ ಮಾಡಿ. ಸೊ ಆ ಮ್ಯಾಥ್ಸ್, ಬೇಸಿಕ್ ಮ್ಯಾಥ್ಸ್ ಈ ಚಾಪ್ಟರ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ 9,000 is equal to 2,70,000 divided by contribution per unit. CPU ಇದನ್ನ ಇನ್ನೊಂದು ಫಾರ್ಮಲ್ಲಿ ಹೇಗೆ ಬರೀಬಹುದು ಅಂತ ಹೇಳಿದ್ರೆ 9,000 into CPU is equal to 2,70,000. ಸೊ ಆಗ CPU ನ ಇಲ್ಲೇ ಉಳಿಸ್ಕೊಂಡು 9,000 ನ ಡಿನಾಮಿನೇಟರ್ಗೆ ತಗೊಳ್ತಾ ಇದ್ದೀನಿ. ಸೊ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಈಸ್ ಈಕ್ವಲ್ ಟು 2,70,000 divided by 9,000. ಅದನ್ನ ಸಿಂಪ್ಲಿಫೈ ಮಾಡಿದ್ರೆ you will get ₹30. This is contribution per unit. ಸೊ ಹಾಗಾದ್ರೆ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಸಿಕ್ಕಿದೆ, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ರೂಪೀಸ್ ಸಿಕ್ಕಿದೆ, 75 ಪ್ಲಸ್ 30 rupees ಏನಾಗುತ್ತೆ ಆಗ
So selling price is equal to variable cost plus contribution per unit. So that is 105 rupees. This is the answer for this question. Next, Lucky Watch Works sold 14,000 watches and 18,000 watches at rupees 50 per watch in 2 consecutive years. The company incurred a loss of rupees 10,000 in the first year and earned a profit of rupees 10,000 in the second year. Fixed cost rupees 8 lakh. Find out profit volume ratio and BP in quantity. So that is asked in 2014 for 6 mark. ಈಗ ಇದನ್ನು ಫಸ್ಟ್ ಫೈಂಡ್ ಔಟ್ ಮಾಡಲಿಕ್ಕೆ ನಾನು ಪಿ ವಿ ಆರ್ನ ಬರ್ಕೋತಿದ್ದೀನಿ. ಪಿ ವಿ ಆರ್ನ ಫಾರ್ಮುಲಾ ಏನು? ಫಸ್ಟ್ ಪಿ ವಿ ಆರ್ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾನಲ್ಲ. ಸೊ ಪಿ ವಿ ಆರ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಇದು ನಮಗೆ ಗೊತ್ತಿರುವಂಥ ಫಾರ್ಮುಲಾ. ಸೊ ಈ ಫಾರ್ಮುಲಾಗೆ ಇಲ್ಲಿ ಕೊಟ್ಟಿರುವಂಥ ಫಿಗರ್ನ ಅಪ್ಲೈ ಮಾಡೋದಾದರೆ ಎಲ್ಲಿದೆ ಕಾಂಟ್ರಿಬ್ಯೂಷನ್? ಇಲ್ಲಿ ಕಾಂಟ್ರಿಬ್ಯೂಷನ್ ಇದೆಯಾ? ಇಲ್ಲಿ ಎಲ್ಲಾದರೂ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ. ಸೊ ಕಾಂಟ್ರಿಬ್ಯೂಷನ್ ಎಲ್ಲೂ ಸಿಗ್ತಾ ಇಲ್ಲ. ಸೇಲ್ಸ್ ಕೊಟ್ಟಿದ್ದಾನೆ, ಆದರೆ 2 ವರ್ಷಕ್ಕೆ ಸಂಬಂಧಪಟ್ಟಾಗ ಸೇಲ್ಸ್ ಫಿಗರ್ ಕೊಟ್ಟಿದ್ದಾನೆ. ಫಸ್ಟ್ ಇಯರ್ನಲ್ಲಿ 14,000 ಯೂನಿಟ್ಸ್ನ ಸೇಲ್ ಮಾಡಿರುವಂಥ ಸೇಲ್ಸ್, ಸೆಕೆಂಡ್ ಇಯರ್ನಲ್ಲಿ 18,000 ಯೂನಿಟ್ಸ್ನ ಸೇಲ್ ಮಾಡಿರುವಂಥ ಸೇಲ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ. ಸೊ ಇದು ಯೂನಿಟ್ಸ್ 14,000 ಕೊಟ್ಟಿರೋದು. ದಿಸ್ ಇಸ್ ನಾಟ್ ಸೇಲ್ಸ್ ವ್ಯಾಲ್ಯೂ, ಇದು ಸೋಲ್ಡ್ ಯೂನಿಟ್ಸ್. ಇದು ಕೂಡ ಅಷ್ಟೇ. ಇದ್ರ ಜೊತೆಗೆ 50 rupeesನ ಮಲ್ಟಿಪ್ಲೈ ಮಾಡಿದಾಗ ವಿ ವಿಲ್ ಗೆಟ್ ಸೇಲ್ಸ್ ವ್ಯಾಲ್ಯೂ. 14,000 ಇಂಟು 50 ಫಸ್ಟ್ ಇಯರ್ ಸೇಲ್ಸ್ ವ್ಯಾಲ್ಯೂ, 18,000 ಇಂಟು rupees 50 ಸೆಕೆಂಡ್ ಇಯರ್ ಸೇಲ್ಸ್ ವ್ಯಾಲ್ಯೂ. ಸೊ ಇಲ್ಲಿ ಸೇಲ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ ಇಂಟು 100. ಬಟ್ ನಮಗೆ ಕಾಂಟ್ರಿಬ್ಯೂಷನ್ ಇಲ್ಲದೆ ಸೇಲ್ಸ್ ಒಂದೇ ಇನ್ಫಾರ್ಮೇಷನ್ ಮೇಲೆ ನಾವು ಪ್ರಾಫಿಟ್ ವಾಲ್ಯೂಮ್ ರೇಷಿಯೋನ ಕಂಡುಹಿಡಿಯಲಿಕ್ಕಾಗಲ್ಲ. ಸೊ ಹಾಗಾದರೆ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋನ ಕಂಡುಹಿಡಿಯಲಿಕ್ಕೆ ಬೇರೆ ಇನ್ಯಾವುದಾದ್ರೂ ಫಾರ್ಮುಲಾ ಇದೆಯಾ? ನೆನಪಿಸ್ಕೊಳ್ಳಿ, ರಿಕಾಲ್ ಮಾಡ್ಕೊಳ್ಳಿ, ನಿಮ್ಮ ಫಾರ್ಮುಲಾಸ್ನೆಲ್ಲ ಪ್ರಾಕ್ಟೀಸ್ ಮಾಡಿರುವಂಥದ್ದು. ಸೊ ಆಗ ಇನ್ನೊಂದು ಫಾರ್ಮುಲಾ ಸಿಗುತ್ತೆ. ದಟ್ ಈಸ್ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋನ ಈ ಥರ ಪ್ರಾಬ್ಲಮ್ನ ಕೊಟ್ಟಾಗ ಆ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋನ ಫೈಂಡ್ ಔಟ್ ಮಾಡಲಿಕ್ಕೆ ಫಾರ್ಮುಲಾ ಚೇಂಜ್ ಇನ್ ಪ್ರಾಫಿಟ್, ಚೇಂಜ್ ಇನ್ ಸೇಲ್ಸ್. ಸೊ ಈ ಫಾರ್ಮುಲಾನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ಈ ಫಾರ್ಮುಲಾಗೆ ಇಲ್ಲಿರುವಂಥ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋದಾದರೆ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ ಈಸ್ ಈಕ್ವಲ್ ಟು ಚೇಂಜ್ ಇನ್ ಪ್ರಾಫಿಟ್. ಸೆಕೆಂಡ್ ಇಯರ್ನಲ್ಲಿ ಏನಿದೆ ಪ್ರಾಫಿಟು? ದ ಕಂಪನಿ ಇನ್ಕರ್ಡ್ ಎ ಲಾಸ್ ಆಫ್ rupees 10,000 ಇನ್ ದ ಫಸ್ಟ್ ಇಯರ್ ಆ್ಯಂಡ್ ಅರ್ನ್ಡ್ ಎ ಪ್ರಾಫಿಟ್ ಆಫ್ rupees 10,000 ಇನ್ ದ ಸೆಕೆಂಡ್ ಇಯರ್. ಸೊ ಸೆಕೆಂಡ್ ಇಯರ್ನಲ್ಲಿ 10,000 rupees ಪ್ರಾಫಿಟ್ ಬರೆದಿದೆ. ಸೆಕೆಂಡ್ ಇಯರ್ನ ಫಸ್ಟ್ ಬರ್ಕೋತೀನಿ, 10,000 ಪ್ಲಸ್ 10,000 rupees ಪ್ರಾಫಿಟ್ ಇರೋದ್ರಿಂದ. ಅದಾದಮೇಲೆ ಅದರಿಂದ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ನಲ್ಲಿ ಏನು ಚೇಂಜಸ್ ಆಗ್ತಿದೆ ಅದರ ಡಿಫ್ರೆನ್ಸ್ ಅಮೌಂಟನ್ನು ಇಲ್ಲಿ ಬರೀಬೇಕು, ಚೇಂಜ್ ಇನ್ ಪ್ರಾಫಿಟ್. ಸೊ ಸೆಕೆಂಡ್ ಇಯರ್ ಮೈನಸ್ ಫಸ್ಟ್ ಇಯರ್. ಹಾಗೆ ಸೇಲ್ಸನ್ನು ಕೂಡ ಸೆಕೆಂಡ್ ಇಯರ್ ಮೈನಸ್ ಫಸ್ಟ್ ಇಯರ್. ಸೊ ಇಲ್ಲಿ ಸೆಕೆಂಡ್ ಇಯರ್ನಲ್ಲಿ ಪ್ರಾಫಿಟು 10,000 ಇದೆ, ಮೈನಸ್ ಫಸ್ಟ್ ಇಯರ್ನಲ್ಲಿ ಏನಿದೆ ಲಾಸ್ ಆಫ್ rupees 10,000 ಅಂತ ಹೇಳಿದಾಗ ಮೈನಸ್ 10,000 ಬರ್ಕೋಬೇಕು. ಇಲ್ಲಿ ಬರೀ 10,000 ಅಲ್ಲ, ಲಾಸ್ ಆಫ್ 10,000 rupees. ಸೊ ಅಂದರೆ ಲಾಸ್ ಆಫ್ 10,000 ಅಂತ ಹೇಳಿದ್ರೆ 10,000 ಮೈನಸ್ ಬ್ರ್ಯಾಕೆಟ್ನಲ್ಲಿ ಹಾಕಿ ಮತ್ತೆ ಮೈನಸ್ 10,000 ಡಿವೈಡೆಡ್ ಬೈ ಚೇಂಜ್ ಇನ್ ಸೇಲ್ಸ್ ಅಂತ ಹೇಳಿದ್ರೆ ಸೆಕೆಂಡ್ ಇಯರ್ನಲ್ಲಿ 18,000 ಯೂನಿಟ್ಸ್ನ ಸೇಲ್ ಮಾಡಿದ್ದಾನೆ ಇಂಟು ₹50. ಸೊ 18,000 ಯೂನಿಟ್ಸ್ ಇಂಟು ₹50 ಮೈನಸ್ 14,000 ವಾಚಸ್ ಇಂಟು ₹50. 14,000 ಇಂಟು 50 ಇಂಟು 100. ಇದನ್ನು ಸಿಂಪ್ಲಿಫೈ ಮಾಡ್ತು ಅಂತ ಹೇಳಿದ್ರೆ ನಿಮಗೆ 10,000 ಲಾಸ್ 10,000 ಸೆಕೆಂಡ್ ಇಯರ್ನಲ್ಲಿ ಪ್ರಾಫಿಟು, ಫಸ್ಟ್ ಇಯರ್ನಲ್ಲಿ ಲಾಸು. ಸೊ ಅದು 20,000 rupees ಆಗುತ್ತೆ. ಡಿವೈಡೆಡ್ ಬೈ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2 lakh ಇಂಟು 100. ಸೊ ಇಲ್ಲಿ 20,000 rupees ಹೇಗೆ ಬಂತು ಅಂತ ನಿಮಗೆ ಕನ್ಫ್ಯೂಷನ್ ಆಗ್ತಾ ಇರ್ಬೋದು. ಅದಕ್ಕೆ ನಿಮಗೆ ಕ್ಲಾರಿಫೈ ಮಾಡಲಿಕ್ಕೆ ಒಂದು ಗ್ರಾಫ್ ಚಾರ್ಟ್ ಹಾಕಿದ್ದೀನಿ ನೋಡಿ. ಇಲ್ಲೇನು ಹೇಳ್ತಾ ಇದ್ದೇನೆ, ಫಸ್ಟ್ ಇಯರ್ನಲ್ಲಿ ಲಾಸ್ ಆಫ್ rupees 10,000. ಸೊ ಇಲ್ಲಿ ಲಾಸ್ ಅಂತ ಹೇಳಿದಾಗ ನೋಡಿ ಮೈನಸಲ್ಲಿ ಬರ್ತದೆ, ಮೈನಸ್ 10,000 rupees ಇಲ್ಲಿದೆ ಅಂತ ತಿಳ್ಕೊಳ್ಳಿ. ಸೊ ಅದಾದಮೇಲೆ ನೆಕ್ಸ್ಟ್ ಇಯರ್ನಲ್ಲಿ ಪ್ಲಸ್ 10,000 rupees ಅಂದರೆ ಇಲ್ಲಿ ಬರ್ತದೆ. ಸೊ ಪ್ಲಸ್ 10,000 ಅಂದರೆ ನೋಡಿ ಇಲ್ಲಿಂದ ಇಲ್ಲಿಗೆ 10,000, ಅಗೇನ್ ಇಲ್ಲಿಂದ ಇಲ್ಲಿಗೆ 10,000 ಅಂದರೆ ಟೋಟಲ್ 20,000 rupees ಅರ್ನ್ ಮಾಡ್ತಾ ಇದೆ. ಅದೇ 20,000 rupeesನ ಇಲ್ಲಿರೋದು. ಸೊ -1 ಇಂದ ಈ 0ಗೆ ಬರಬೇಕು, 0 ಇಂದ ಮತ್ತೆ
2 ಬರಬೇಕು ಅಂತ ಹೇಳಿದ್ರೆ ಮೈನಸ್ 10,000 ಇಂದ 0 ಇಂದ ಪ್ಲಸ್ 10,000 ಅಂತ ಹೇಳಿದ್ರೆ ಟೋಟಲ್ 20,000 ರುಪೀಸ್ ಅರ್ನ್ ಮಾಡಿದೆ ನೆಕ್ಸ್ಟ್ ಇಯರ್ನಲ್ಲಿ. ಸೊ ಅದರಿಂದ ಪ್ರಾಫಿಟ್ 20,000 ಚೇಂಜ್ ಆಗಿರೋದ್ರಿಂದನೇ ಇಲ್ಲಿ ಪ್ಲಸ್ 10,000 ರುಪೀಸ್ ಆಗಿದೆ ಸೆಕೆಂಡ್ ಇಯರ್ನಲ್ಲಿ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತು ಅಂತ ಹೇಳಿದ್ರೆ ಪಿ ವಿ ಆರ್ 10% ಬರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡ್ತು ಅಂತ ಹೇಳಿದ್ರೆ ಪ್ರಾಫಿಟ್ ವಾಲ್ಯೂಮ್ ರೇಷಿಯೋ 10%. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಕೇಳಿದಾನೆ ಬಿ ಇ ಪಿ ಕ್ವಾಂಟಿಟಿ. ಸೊ ಕ್ಯಾಲ್ಕುಲೇಷನ್ ಆಫ್ ಬಿ ಇ ಪಿ. ಸೊ ಬಿ ಇ ಪಿ ಫಾರ್ಮುಲಾ ಏನು? ಬ್ರೇಕ್ ಇವನ್ ಪಾಯಿಂಟ್ ಯೂನಿಟ್ಸ್ಗೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಸೊ ಹಾಗಾದರೆ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾನ ಇಲ್ಲಿ 80,000 ರುಪೀಸ್ ಕೊಟ್ಟಿದ್ದಾನೆ, ಸರಿ, ಇನ್ಫಾರ್ಮೇಷನ್ ಇದೆ. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಕೊಟ್ಟಿದ್ದಾನ ಇಲ್ಲಿ? ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಎಲ್ಲೂ ಇನ್ಫಾರ್ಮೇಷನ್ ಇಲ್ಲ. ಸೊ ಹಾಗಾದರೆ ಬ್ರೇಕ್ ಇವನ್ ಪಾಯಿಂಟ್ ಯೂನಿಟ್ಸ್ನ ಫೈಂಡ್ ಔಟ್ ಮಾಡೋದಾದ್ರೆ ಹೇಗೆ? ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಇಲ್ಲದೆ ನಾವು ಬಿ ಇ ಪಿ ಯೂನಿಟ್ಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ನಾವು ಪ್ರೀವಿಯಸ್ ಕ್ವಶನ್ನಲ್ಲಿ ಆನ್ಸರ್ ಒಂದು ಬರೆದಿದ್ದೀವಿ ನೋಡಿ, ಪಿ ವಿ ಆರ್ 10% ಅಂತ. ಈ ಇನ್ಫಾರ್ಮೇಷನ್ ಬೇಸ್ ಆಗಿ ಇಟ್ಕೊಂಡು ಏನಾದರೂ ಬಿ ಇ ಪಿ ಯೂನಿಟ್ಸ್ನ ಫೈಂಡ್ ಔಟ್ ಮಾಡ್ಬೋದಾ ಅಥವಾ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ನ ಫೈಂಡ್ ಔಟ್ ಮಾಡ್ಬೋದಾ ನೋಡೋಣ. ಸೊ ಅದಕ್ಕೆ ಪಿ ವಿ ಆರ್ ಫಾರ್ಮುಲಾ ಬರ್ಕೋತಾ ಇದ್ದೀನಿ. ಪಿ ವಿ ಆರ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್. ಇದು ಗೊತ್ತಿದೆ ನಮಗೆ ಫಾರ್ಮುಲಾ. ಪಿ ವಿ ಆರ್ ಡಿವೈಡೆಡ್ ಬೈ ಪಿ ವಿ ಆರ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಸೇಲ್ಸ್. ಇಲ್ಲಿ ಕಾಂಟ್ರಿಬ್ಯೂಷನ್ ಅನ್ನೋ ವರ್ಡ್ ಇದೆ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡೋದ್ರಿಂದ ಅಟ್ಲೀಸ್ಟ್ ನಮಗೆ ಕಾಂಟ್ರಿಬ್ಯೂಷನ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಗ್ಬೋದಾ ಅಂತ ಟ್ರೈ ಮಾಡುವ ಇಲ್ಲಿ. ಸೊ ಪಿ ವಿ ಆರ್ ಫಾರ್ಮುಲಾ ಬರೆದಾದ್ಮೇಲೆ ಸೊ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಕೋತಾ ಇದ್ದೀನಿ. ನನಗೆ ಪಿ ವಿ ಆರ್ ಡಿನಾಮಿನೇಟರ್ ಇರುವಂಥದ್ದು ಪಿ ವಿ ಆರ್ ಇಂಟು ಸೇಲ್ಸ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಅಂತ. ಸೊ ಅವಾಗ ಏನಾಗುತ್ತೆ? ಪಿ ವಿ ಆರ್ ಇಂಟು ಸೇಲ್ಸ್ ಇಲ್ಲಿ ಬರುತ್ತೆ, ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್. ಅಗೈನ್ ಐ ಆಮ್ ಟೆಲ್ಲಿಂಗ್ ಯು ಬೇಸಿಕ್ ಮ್ಯಾಥ್ಸ್ ಗೊತ್ತಿರಬೇಕು. ಸೊ ಪಿ ವಿ ಆರ್ ಇಂಟು ಸೇಲ್ಸ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್. ಸೊ ಹಾಗಾದ್ರೆ ಫಿಗರ್ನ ಅಪ್ಲೈ ಮಾಡುತ್ತು ಅಂತ ಹೇಳಿದ್ರೆ ಪಿ ವಿ ಆರ್ ಅಂತ ಹೇಳಿದ್ರೆ ಕೀಪ್ ಇಟ್ ಇನ್ ಮೈಂಡ್ ಆಲ್ವೇಸ್, ದಿಸ್ ಇಸ್ ನಾಟ್ ರುಪಿ, ದಿಸ್ ಇಸ್ ನಾಟ್ ಯೂನಿಟ್ಸ್. ಪಿ ವಿ ಆರ್ ಅನ್ನೋದು ಯಾವಾಗಲೂ ಪರ್ಸೆಂಟೇಜ್ ಫಾರ್ಮ್ನಲ್ಲಿರುತ್ತೆ. ಪಿ ವಿ ಆರ್ ಶೋಸ್ ಆಲ್ವೇಸ್ ಇನ್ ಪರ್ಸೆಂಟೇಜ್. ಸೊ 10% ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ 10/100. ಅದನ್ನೇ 10/100 ಬರ್ದಿರೋದು. ಬರೀ 10 ಅಂತ ಬರೆದ್ರೆ ತಪ್ಪಾಗುತ್ತೆ. ಪಿ ವಿ ಆರ್ ನೀವು ಆನ್ಸರ್ ಬರೆಯುವಾಗಲೂ ಅಷ್ಟೇ ಪಿ ವಿ ಆರ್ ಈಕ್ವಲ್ ಟು ಜಸ್ಟ್ 10 ಅಂತ ಬರೆದ್ರೆ ತಪ್ಪಾಗುತ್ತೆ. 10% ಅಂತ ಬರೀಬೇಕು. ಸೊ ಅದನ್ನೇ ಇಲ್ಲಿ ಬರ್ದಿರೋದು ಪಿ ವಿ ಆರ್ 10/100 ಇಂಟು ಸೇಲ್ಸ್ ಪರ್ ಯೂನಿಟ್ ಕೊಟ್ಟಿದ್ದಾನಲ್ಲ ಈ 50 ರುಪೀಸ್, ಅದನ್ನ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನನಗೆ ಬೇಕಾಗಿರೋದು ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್. ಅದರಿಂದ ಸೇಲ್ಸ್ ಕೂಡ ಪರ್ ಯೂನಿಟ್ ವ್ಯಾಲ್ಯೂನ ತಗೊಂಡಿದ್ದೀನಿ. ಇಲ್ಲಿ 2 ವರ್ಷದಲ್ಲಿ ಏನು ಚೇಂಜ್ ಇಲ್ಲ, ಒಂದೇ ಇರೋದ್ರಿಂದ 50 ರುಪೀಸ್ ನಾನು ಇದನ್ನು ತಗೊಂಡಿದ್ದೀನಿ. ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್. ಸೊ ದಟ್ ಮೀನ್ಸ್ ಇದರ ಅರ್ಥ ಏನಪ್ಪಾ ಅಂದ್ರೆ ಕಾಂಟ್ರಿಬ್ಯೂಷನ್ ಈಸ್ 10% ಆಫ್ ಸೇಲ್ಸ್. ಸೊ ಇಲ್ಲೇನು ಪಿ ವಿ ಆರ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಕಾಂಟ್ರಿಬ್ಯೂಷನ್ ಇಂಡಿಕೇಟ್ ಮಾಡುತ್ತೆ. ಸೇಲ್ಸ್ ಮೇಲೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಇಂಡಿಕೇಟ್ ಮಾಡೋದೇ ಪಿ ವಿ ಆರ್. ಸೊ ಇಲ್ಲಿ ಕಾಂಟ್ರಿಬ್ಯೂಷನ್ ಅಂದ್ರೆ ಪಿ ವಿ ಆರ್ 10% ಅಂತ ಹೇಳಿದ್ರೆ ಇದು ಸೇಲ್ಸ್ ಮತ್ತೆ ಕಾಂಟ್ರಿಬ್ಯೂಷನ್ ನ ಪ್ರಪೋರ್ಷನೇಟ್. ಸೊ ಕಾಂಟ್ರಿಬ್ಯೂಷನ್ ನ ಪರ್ಸೆಂಟೇಜ್ ಸೇಲ್ಸ್ ಮೇಲೆ ಎಷ್ಟಿದೆ ಅಂತ ಹೇಳೋದೇ ಪಿ ವಿ ಆರ್. ಸೊ ಇಲ್ಲಿ ಕಾಂಟ್ರಿಬ್ಯೂಷನ್ ಇಸ್ 10% ಆಫ್ ಸೇಲ್ಸ್ ಅಂತ ಹೇಳಿದ್ರೆ ಇದನ್ನು ಸಿಂಪ್ಲಿಫೈ ಮಾಡಿ. ಸೊ ಕಾಂಟ್ರಿಬ್ಯೂಷನ್ ಈಸ್ ಈಕ್ವಲ್ ಟು ₹5. ಸೊ ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ನಮಗೆ ₹5 ಸಿಗ್ತಾ ಇದೆ. ಈಗ ದೆನ್ ಪಿ ಇ ಪಿ ಅಪ್ಲೈ ಮಾಡಿ ಬ್ರೇಕ್ ಇವನ್ ಪಾಯಿಂಟ್ ಯೂನಿಟ್ಸ್ನ ಫಿಕ್ಸ್ಡ್ ಕಾಸ್ಟ್ ಇಟ್ ಚೇಂಜ್ ಆಗೋದಿಲ್ಲ, 80,000 ಇದೆ. ಕಾಂಟ್ರಿಬ್ಯೂಷನ್ ಪರ್ ಯೂನಿಟ್ ಈಗಷ್ಟೇ ಫೈಂಡ್ ಔಟ್ ಮಾಡಿದ್ದೀವಿ ₹5. ಸೊ ಹಾಗಾದರೆ ಅದನ್ನು ಸಿಂಪ್ಲಿಫೈ ಮಾಡಿದಾಗ 80,000 ಡಿವೈಡೆಡ್ ಬೈ 5, ಪಿ ಇ ಪಿ ಈಸ್ 16,000 ಯೂನಿಟ್ಸ್. ಸೊ ದಟ್ಸ್ ಇಟ್. ಡೌಟ್ ಇತ್ತು ಅಂತ ಹೇಳಿದ್ರೆ ಮತ್ತೆ ಕೇಳಿ.